ಎಲ್ಲ ಹೆಸರು ಡೀಟೇಲ್ಸ್ ಬಿಡಿ. ನಿಮ್ಗೆಲ್ಲ ನಮ್ಮೆಲ್ಲರೂ ಗುರ್ತ ಇದೆಯಾ? ಹೆಸರು ಹೇಳಿದ್ದಾರೆ, ಪರಿಚಯ ಪರಿಚಯ ಮತ್ತೆ ನೋಡಲ್ಲ ಹೆಸರು, ಅಟ್ಲೀಸ್ಟ್ ಹೆಸರು, ಎಲ್ಲಿ ಕೆಲಸ ಮಾಡೋದು ಅವ್ರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ, ನಿಮಗೆ ಅವ್ರು ಇಂಟ್ರೊಡ್ಯೂಸ್ ಆಗುತ್ತೆ. ಲಾಸ್ಟ್ ಇಯರ್ ನನ್ನ ನೆನಪಿನ ಪ್ರಕಾರ ನಾವು ಡಿಸ್ಕಸ್ ಮಾಡಿದ್ವಿ. ಅಟ್ಲೀಸ್ಟ್ ಬೆಳಿಗ್ಗೆ ಬಂದಾಗ ಸ್ಮೈಲ್ ಕೊಟ್ಟು ಪ್ರತಿಯೊಬ್ಬರು ವಿಶ್ ಮಾಡ್ತೇವೆ. ಮಾಡ್ತಾರ कुछ तो हो मतलब है, कुछ डिस्कस करेगा तो उससे कुछ मतलब मिलता है. सवा होने पर एटलीस्ट 50 तो नेक्स्ट 50% है ईयर 6 साल में करना है. गुड. वन मोर थिंग, गुड टू हैव थर्ड फंक्शन इन ए स्पैन ऑफ 30 days. सेलिब्रेशन ಆಗಿದಲ್ಲ ಬ್ರ್ಯಾಂಡ್ 19 ಈಗ ಫಸ್ಟ್ ಇದು ಕಳೆದ ಮಂತ್ ಲೆಕ್ಕ ತಗೋಬೇಕು. ಯಾಕಂದ್ರೆ ವಿ ಆರ್ ಸೆಲೆಬ್ರೇಟಿಂಗ್ ಫಾರ್ ಲಾಸ್ಟ್ ಇಯರ್. ಗುಡ್. ಇದನ್ನು ಜಾಸ್ತಿ ಮಾಡಬೇಕು ಅಂತ ಟ್ರೈ ಮಾಡಬೇಕು. ಡೈಲಿ ಮಾಡಲ್ಲ. ರಾಕೆಟ್ ಕಟ್ಟಿದ್ಯಾ? ಬಸ್ ಕಟ್ಟಿದ್ರೆ ಪರವಾಗಿಲ್ಲ. ಹೌದಾ? ಎಲ್ಲ ಸ್ವಲ್ಪ ಕಷ್ಟ ಆಗೋದು ಇಷ್ಟೊಂದು ಜಾಬ್ಸ್ ಮಾಡಿದ್ರೆ. ಪ್ರೇರಣಾ ಆಸ್ ಎ ಯೂನಿಟ್ ಬರ್ತಾರೆ ಮಾಡ್ಬೋದು. ಅಂದರೆ ವಿ ಶುಡ್ ಕ್ರಾಸ್ ಒಂದು ಮೈಲ್ ಸ್ಟೋನ್, ಹೊಸ ಮೈಲ್ ಮಾಡಬೇಕು. ಲೈಕ್ ಲಾಸ್ಟ್ ಮಂತ್ ಅಚೀವ್ಮೆಂಟ್ 20 lakhs. 20,47,000. ಕಟ್ ಮಾಡ್ಬೋದು, ಪರವಾಗಿಲ್ಲ. ಒಟ್ಟಿ ಆಗುತ್ತೆ. ಹಿಂಗೆ ಮತ್ತೆ ಕಟ್ ಮಾಡ್ಬೇಕಿದ್ರೆ ಎಷ್ಟು ಮಾಡಬೇಕು? 25 ಮಾಡಬೇಕು. 21, 20 ಅಲ್ಲ. ಅದು ಹೇಳೋಕ್ಕಿಂತ ಮುಂಚೆ ಸಮಥಿಂಗ್ ವೆರಿ ನೈಸ್, ವೆರಿ ಗುಡ್ ಫಿಗರ್, ಎನ್ಕರೇಜಿಂಗ್. ನೀವೇ ಮಾಡಿದ್ದು, ನಿಮ್ಮದೇ ಫಿಗರ್. ಲಾಸ್ಟ್ ಮೀಟಿಂಗಲ್ಲಿ ನಾವು CSA ಬಗ್ಗೆ ಎಲ್ಲ ಮಾತಾಡಿದ್ವಿ. CSA ಬೇಕು, ಕಸ್ಟಮರ್ ಸೆಟ್ ಬೇಕು. ಅದು ಒಂದೇ ಇದ್ದರೆ ನಮ್ಮದು ಪಾಠ ನಡೆಯೋದಿಲ್ಲ. ನಮ್ಮ ಮಾತು ನಡೀಬೇಕಿದ್ರೆ ದುಡ್ಡು ಬರಬೇಕು. ಆ ವಿಷಯದಲ್ಲಿ ಪ್ರೇರಣಾ ಪೀಣ್ಯ ಇಂಥ ಎಕ್ಸಾಮ್ ಸೆಟಪ್ ಮಾಡಿದೆ ಅಂತ ಹೇಳಿದ್ರೆ ಉಳಿದವರಿಗೆ ಅದನ್ನು ಮುಂತೊಳ್ಳಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಫಾಲೋ ಮಾಡಲಿಕ್ಕೂ ಅಷ್ಟು ಜೋಶ್ ಬೇಕು. ಜಸ್ಟ್ ನಾನು ಡೀಟೇಲ್ ಕೊಡ್ತೇನೆ, ನಾನು ಜಾಸ್ತಿ ಹೇಳೋಲ್ಲ. 2008-09 ಕಳೆದ ಜನವರಿಯಿಂದ ಡಿಸೆಂಬರ್, ಪ್ರೀವಿಯಸ್ ಇಯರ್ 08-09 ಆ್ಯಂಡ್ ದಿಸ್ ಇಯರ್ ಅಂದರೆ ಸಾರಿ 08 ಜನವರಿ ಡಿಸೆಂಬರ್, 09 ಜನವರಿ ಡಿಸೆಂಬರ್, ಫುಲ್ ಇಯರ್. ಮಾರ್ಕ್ ತೊಗೊಳ್ತಾರೆ, ಫ್ಯಾನ್ಸ್ ತೊಗೊಳ್ತಿಲ್ಲ. 2008 ಜನವರಿ ಡಿಸೆಂಬರ್, 2009 ಜನವರಿ ಡಿಸೆಂಬರ್. ನನಗೆ ಸ್ಮಾಲ್ ವೆಹಿಕಲ್ 13,304 ವೆಹಿಕಲ್ ಮಾಡಿದ್ವಿ. 13,304 ವೆಹಿಕಲ್ ಮಾಡಿದ್ವಿ. ಯಾವಾಗ? 08 ಜನವರಿ ಡಿಸೆಂಬರ್ ತನಕ. ನಮ್ಮ ಎವರೇಜ್ ವೆಹಿಕಲ್ ಆವಾಗ 1,109. 1109 ವೆಹಿಕಲ್ ಪರ್ ಮಂತ್ ಎವರೇಜ್ ಮಾಡಿದ್ವಿ ಫಾರ್ ಎಂಟೈರ್ ಫೈನಾನ್ಸ್ ಇಯರ್. ನಮ್ಮ ಲೇಬರ್ ವಿಚ್ ವಿ ಟಾಕ್ ಪಾರ್ಸಲ್ ಬಿಟ್ಟು ಬರೋ ಲೇಬರ್ ಆಗ್ತದೆ. ಬಟ್ ಇದು ಇನ್ಕ್ಲೂಡಿಂಗ್ ವ್ಯಾಸ್ 1,50,00,000 ಮಾಡಿದ್ವಿ. ಚೆನ್ನಾಗಿ ಮಾಡಿರೋದು ಸುನಿಲ್ ಸರ್ ಮಾಡಿದಾರೋ ಒಳ್ಳೇದಾಗಿ, ಅದರಿಂದ ಗುಡ್ ವಿಷಯ. ಎಲ್ಲರಿಗೂ ಇದು ಮಾಡಿದಾರ ಒಳ್ಳೇದದು. ಅದು ಕಂಟಿನ್ಯೂ ಆಗಿ ಒಂದು ಡೇಟ್ ಫಿಕ್ಸ್ ಮಾಡಿ ಅದು ಸ್ವಲ್ಪ ಕರೆಕ್ಟಾಗಿ ಇದು ಮಾಡಿ ಸರ್, ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನಿಲ್ಲ. ಲಾಸ್ಟ್